ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ 2016ನಲ್ಲಿ ಕಂಡಕ್ಟ್ ಮಾಡಲಾದಂಥ ಲ್ಯಾಂಡ್ ಸರ್ವೇರ್ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಈಗ ಆಲ್ರೆಡಿ ಸಾಲ್ವ್ ಮಾಡ್ತಾ ಇದ್ವಿ. ಸೊ ಈಗ ಮುಂದುವರಿದ ಭಾಗ ಕಂಟಿನ್ಯೂ ಮಾಡೋಣ. ಸೊ ಈ ಒಂದು ಹಿಂದಿನ ಒಂದು ವಿಡಿಯೋ ಯಾರು ನೋಡಿಲ್ಲ, 1 to 25 ಕ್ವೆಶ್ಚನ್ ಮಟ್ಟ ಅವರು ಕೆಳಗೆ ಕೊಟ್ಟಂಥ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಆ ಒಂದು ಲಿಂಕ್ ಮುಖಾಂತರ ತಾವುಗಳು ಚೆಕ್ ಮಾಡ್ಬೋದು. ಸೊ ಇಲ್ಲಿ ಫಸ್ಟ್ ಕ್ವೆಶ್ಚನ್ ನೋಡಿ. ವೆಂಕಟ್ ಒಂದು ಹಳೆಯ ಸ್ಕೂಟರನ್ನು 4700 ರೂಪಾಯಿಗೆ ಖರೀದಿಸಿ ಅದರ ರಿಪೇರಿಗೆ 800 ರೂಗಳನ್ನು ಖರ್ಚು ಮಾಡುತ್ತಾನೆ. ಈ ಸ್ಕೂಟರ್ ಅನ್ನು 5800 ರೂಪಾಯಿಗೆ ಮಾರಾಟ ಮಾಡಿದರೆ ಅವನಿಗೆ ಸಿಕ್ಕಂಥ ಲಾಭ ಶೇಕಡಾವಾರು ಎಷ್ಟು? ನೋಡಿ, ಸಿಂಪಲ್ ಇದೆ. ಫಸ್ಟ್ ಗಿವನ್ ಡೇಟಾ, ಈಗ ಏನೇನು ಕೊಟ್ಟಿದ್ದಾರೆ ಡೇಟಾ? 4700 ಏನು ಬಾಯ್ ಮಾಡಿದ್ದಾನೆ, ಕಾಸ್ಟ್ ಪ್ರೈಸ್ ಇದು 4700. ಅದಕ್ಕೆ ರಿಪೇರಿ ಏನು ಮಾಡಿದ್ದಾನೆ? 800 ಪ್ಲಸ್ 800 ಪ್ಲಸ್ ಯಾಕೆ ಮಾಡ್ತೀವಿ? ಈಗ ಯಾವುದೇ ಒಂದು ವಸ್ತು ನೀವು ತೆಗೆದುಕೊಂಡ್ರೆ ಆ ತೆಗೆದುಕೊಂಡ್ಮೇಲೆ ಮತ್ತೇನಾದರೂ ರಿಪೇರಿ ಇದ್ದರೆ ಅದು ಕೂಡ ನಿಮಗೆ ಒಂದು ಟೋಟಲ್ ಕಾಸ್ಟ್ ಪ್ರೈಸ್, ಅಂದರೆ ನಿಮಗೆ ಸಿಕ್ಕಂಥ ಕೊಂಡ ಬೆಲೆಗೆ ಸಿಕ್ಕಂಥ ಒಂದು ಪ್ರೈಸ್ ಇರುತ್ತೆ ಅದು. ಸೊ ಅದಕ್ಕೆ ಇದೇನಾಗುತ್ತೆ? ಟೋಟಲು 7815 5500 ಇಷ್ಟು ಇದೇನಾಗುತ್ತೆ? ಟೋಟಲ್ ಕಾಸ್ಟ್ ಪ್ರೈಸ್ ಆಗುತ್ತೆ. ಅವನು ಎಷ್ಟಕ್ಕೆ ಮಾಡ್ತಾನೆ? ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆಯಪ್ಪ? 5800. ಅಂದರೆ ಲಾಭ ಎಷ್ಟು ಸಿಕ್ತು? ಇದಕ್ಕಿಂತ 300 ರೂಪೀಸ್ ಹೆಚ್ಚಿಗೆ ಸಿಕ್ತು, ಅಂದರೆ 300 ರೂಪಾಯಿ ಲಾಭ ಆಯಿತು. ಸೊ ಈಗ 300 ರೂಪಾಯಿ ಲಾಭ ಆದರೆ ಅವನ ಒಂದು ಕೊಂಡ ಬೆಲೆಗೆ ಸಿಕ್ಕಂಥ ಶೇಕಡಾವಾರು ಲಾಭ ಎಷ್ಟು ನೋಡಿ? 300 ಬೈ ಎಷ್ಟಕ್ಕೆ? 5500ಗೆ 5500 ಇಂಟು 100. ಸೊ ಈಗ 0000 ಹೋಗ್ತವೆ. ಆಮೇಲೆ 511560. ಓಕೆ, ಅಂದರೆ 60/L1 ಬತ್ತು. ಎಷ್ಟು? 60/L1. ಸೊ ಈ ಒಂದು 60/L1 ನೀವು ಸ್ವಲ್ಪ ಸಾಲ್ವ್ ಮಾಡಬೇಕು. ಇದನ್ನು ಇಲ್ಲಿ ಆಪ್ಷನಲ್ಲಿ 60/L1 ಇಲ್ಲ, ಬಟ್ ಡಿವೈಡೆಡ್/L1 ಇದೆ. ಎಲ್ಲಿ? ಇಲ್ಲಿದೆ, ಹೌದಾ? ಸೊ ಡಿವೈಡೆಡ್/L1 ಐತೆ ಅಂದ್ರೆ ಅದೇ ಆನ್ಸರ್ ಆಗುತ್ತೆ. ಆದ್ರೂ ನಿಮಗೆ ಒಂದು ಕನ್ಫರ್ಮೇಷನ್ ಏನು? 11ರ ಮಗ್ಗಿಯಲ್ಲಿ ಎಷ್ಟಿದೆ? 55. 11 ಐದ್ಲೆ 55. ಮತ್ತು ಎಷ್ಟು ಉಳಿತು? 5 ಉಳಿತು ಇದರಲ್ಲಿ, ಹೌದಾ? 60 - 55 ಅಂದರೆ 5. ಸೊ 5 × 5/L1% ಇಷ್ಟು ಕರೆಕ್ಟ್ ಆನ್ಸರ್. ಓಕೆ, ಆಪ್ಷನ್ ಬಿ ಇಸ್ ಅ ಕರೆಕ್ಟ್ ಆನ್ಸರ್. ಇಬ್ಬರು ಮಹಾಮೊಘಲರು ತಮ್ಮ ನೆನಪುಗಳನ್ನು ಬರೆದಿದ್ದಾರೆ. ಅವರು ಯಾರೆಂದರೆ? ಫ್ರೆಂಡ್ಸ್, ಮೊಘಲ್ ಡೈನೆಸ್ಟಿಯಲ್ಲಿ ಹಲವಾರು ಕವಿಗಳಾಗಿ ಹೋಗಿದ್ದಾರೆ. ರಾಜರು ಕೂಡ ಕವಿಗಳಿದ್ದರು. ತಮ್ಮ ಒಂದು ಜೀವನ ಚರಿತ್ರೆಯನ್ನೇ ಅಥವಾ ತಮ್ಮ ಒಂದು ನೆನಪುಗಳನ್ನು ಅವರು ತಮ್ಮ ಬರಹದಲ್ಲಿ ಬರೆದಿಟ್ಟು ಹೋಗಿದ್ದಾರೆ. ಸೊ ಅದರಲ್ಲಿ ಯಾರು ಬರೆದಿದ್ದಾರೆ? ಸೊ ಇಲ್ಲಿ ನೋಡಿ, ಬಾಬರ್ನಿಂದ ಬಾಬರ್ನಾಮ ಅಂತ ಬರೀತಾನೆ, ಬಾಬರ್ನಾಮ. ಆಮೇಲೆ ಜಹಾಂಗೀರ್ ತುಜಕ್ಕಿ ಜಹಾಂಗೀರ್. ಓಕೆ, ಇವರಿಬ್ಬರು ಏನು ಮಾಡ್ತಾರೆ? ತಮ್ಮ ಒಂದು ನೆನಪುಗಳನ್ನು ಅಥವಾ ಆತ್ಮಚರಿತ್ರೆಯನ್ನು ಬರೀತಾರೆ. ಬಟ್ ಇಲ್ಲಿ ಹುಮಾಯೂನ್ ಕೂಡ ಬರೀತಾನೆ. ಬಟ್ ಹುಮಾಯೂನ್ ಬರೆಯೋದಿಲ್ಲ, ಹುಮಾಯೂನ ಬರೆಸ್ತಾನೆ. ಯಾರ್ದಿಂದ? ಗುಲ್ಬದನ್ ಬೇಗಂ ಅವರ ಒಬ್ಬರು ಸಿಸ್ಟರ್ ಇರ್ತಾರೆ, ಗುಲ್ಬದನ್ ಬೇಗಂ. ಹುಮಾಯೂನ್ ನಾಮ ಅಂತ ಅವರ ಒಂದು ಜೀವನ ಚರಿತ್ರೆ ಬಗ್ಗೆ ಬರೆಯಲಾಗುತ್ತೆ. ನೆಕ್ಸ್ಟ್, ಗೌತಮ್ ಬುದ್ಧನ ಉಪದೇಶಗಳ ಪ್ರಮುಖ ಭಾಷೆ. ಗೌತಮ್ ಬುದ್ಧ ಯಾವ ಒಂದು ಭಾಷೆಯಲ್ಲಿ ತನ್ನ ಒಂದು ಉಪದೇಶಗಳನ್ನು
ಕೊಡ್ತಿದ್ದ ಅಂದರೆ ಜನರ ಒಂದು ಆಡು ಭಾಷೆಯಾದಂಥ ಪಾಲಿ ಭಾಷೆಯಲ್ಲಿ. ನೆಕ್ಸ್ಟ್, ಪ್ರಾಚೀನ ಸಂಸ್ಕೃತ ಗ್ರಂಥಗಳಲ್ಲಿ ಉಲ್ಲೇಖಿಸಲಾದ ಪದ ಯವನ ಪ್ರಿಯ. ಯವನ ಪ್ರಿಯ ಅಂದರೆ ಏನು? ಯವನ ಪ್ರಿಯ ಅಂದರೆ ಕಾಳು ಮೆಣಸು, ಅಥವಾ ಇಂಗ್ಲೀಷಲ್ಲಿ ಏನು ಅಂತೀವಿ ನಾವು, ಪೆಪ್ಪರ್. ಓಕೆ. ನೆಕ್ಸ್ಟ್, ಉತ್ತಮವಾದ ಉತ್ತರವನ್ನು ಆರಿಸಿ ಖಾಲಿ ಜಾಗವನ್ನು ತುಂಬಿ. ಇಲ್ಲಿ ಕೊಟ್ಟಂಥ ಒಂದು ಚಿತ್ರವನ್ನು ನೋಡ್ಬೋದು. ಇಲ್ಲಿ ನೋಡಿ, ಫಸ್ಟ್ ವರ್ಟಿಕಲ್ ಆಗಿ ನೋಡೋಣ ಹೀಗೆ. ಓಕೆ. ಸೊ ಈಗ ಇದನ್ನು ಮೊದಲಿಗೆ ನೋಡಿ, ಇದು ಹೀಗೆ ಇದೆ, ಇದು ಹೀಗಿದೆ, ಇದು ಹೀಗಿದೆ, ಹೌದಾ? ಸೊ ಅದನ್ನು ಬಿಟ್ಬಿಡಿ, ಇದನ್ನು ಒಳಗಡೆ ಡಿಸೈನ್ ಏನಿದೆಯಲ್ಲ, ಸೊ ಅದನ್ನು ಚಿಂತೆ ಮಾಡಿಬಿಡಿ. ಸೊ ಇಲ್ಲಿ ಆಪ್ಷನಲ್ಲಿ ನೋಡಿ, ಹೀಗೆ ಇದ್ದದ್ದು ಇದು ಒಂದೇ ಇದೆ, ಎ ಅಂದರೆ ಇದು ಈ ಗ್ರೂಪಿಗೆ ಸೇರುತ್ತೆ. ಸೊ ಇದು ಎ ಕ್ಯಾನ್ಸಲ್, ಎ ಆಗೋದಿಲ್ಲ. ಬಿ ನೋಡಿ, ಬಿ ಇಲ್ಲಿ ಚೌರಸದಲ್ಲಿ ಒಂದು ವಿಶಿಷ್ಟ ಆಕಾರ ಇದೆ, ಚೌರಸದಲ್ಲಿದೆ. ಸೊ ಇಲ್ಲಿ ಚೌರಸದಲ್ಲಿ ಇರೋದು ಡಿ ಇದೆ ನೋಡಿ, ಇದು ಡಿ. ಸೊ ಇದು ಕೂಡ ಕ್ಯಾನ್ಸಲ್ ಆಗುತ್ತೆ. ಅಂದರೆ ಇಲ್ಲಿ ನಮಗೆ ಆನ್ಸರ್ ಆಗೋದು ಬಿ ಆರ್ ಸಿ ಮಾತ್ರ ಆಗುತ್ತೆ, ಯಾವುದಾದ್ರೂ. ಸೊ ಅದರಲ್ಲಿ ಯಾವುದಾಗುತ್ತೆ? ಈಗ ಇದು ಸರ್ಕಲಲ್ಲಿದೆ, ಇದು ಸರ್ಕಲಲ್ಲಿದೆ. ಸೊ ಇದು ಬಿ ಮತ್ತು ಸಿ ಕೂಡ ಸರ್ಕಲಲ್ಲಿವೆ, ಹೌದಾ? ಬಟ್ ಇದರಲ್ಲಿ ಯಾವುದಾಗತ್ತಾ ನೋಡಿ, ಇದರಲ್ಲಿ ಡಯಾಗ್ರಾಮ್ ನೋಡಿ, ಇದರಲ್ಲಿ ಸೆಕೆಂಡ್ ಡಯಾಗ್ರಾಮ್ ನೋಡಿ, ಹೌದಾ? ಸೊ ಈಗ ಬಿ ಏನು ಆಪ್ಷನ್ ಇದೆಯಲ್ಲ, ಸೊ ಈ ಬಿ ಆಪ್ಷನು ಈ ಕೊಟ್ಟಂಥ ಚಿತ್ರದಲ್ಲಿ ಈ ಒಂದು ಆಪ್ಷನ್ ಸೇಮ್ ಇದೆ. ಸೊ ಅದಕ್ಕೆ ಇದು ಪುನಃ ಬರೋದಿಲ್ಲ, ಯಾಕೆಂದರೆ ಪ್ರತಿಯೊಂದರಲ್ಲಿಯೂ ಚೇಂಜ್ ಇದೆ. ಸೊ ಆದ್ದರಿಂದ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಎಲ್ಲ ನಾಯಿಗಳಿಗೆ ಓಡಲು ಇಷ್ಟ, ಕೆಲವು ನಾಯಿಗಳಿಗೆ ಈಜುವುದು ಇಷ್ಟ, ಕೆಲವು ನಾಯಿಗಳು ತಮ್ಮ ಯಜಮಾನರ ರೀತಿ ಕಾಣುತ್ತದೆ. ಮೊದಲ 3 ಹೇಳಿಕೆಗಳು ಸತ್ಯ ಸಂಗತಿಯಾಗಿದ್ದರೆ ಕೆಳಗಿನ ಯಾವ ಹೇಳಿಕೆಯು ಸತ್ಯ ಸಂಗತಿಯಾಗಿದೆ? ನೋಡಿ, ಸಿಂಪಲ್ ಇದೆ. ಈಗ 3 ಹೇಳಿಕೆ ಕರೆಕ್ಟ್ ಇದಾವೆ ತಿಳ್ಕೊಳ್ಳಿ. ಈಗ ಎಲ್ಲ ನಾಯಿಗಳಿಗೆ, ಈಗ ಡಾಗ್ಸ್ ಅದಾವೆ, ಓಕೆ, ಈ ಡಾಗ್ ಇವಕ್ಕೆಲ್ಲ ಓಡಲು ಇಷ್ಟ, ಓಡಲು ಅಂದರೆ ರನ್ನಿಂಗ್. ಕೆಲವು ನಾಯಿಗಳಿಗೆ ಈಜುವುದು ಇಷ್ಟ, ಕೆಲವು ನಾಯಿಗಳಿಗೆ ಈಜುವುದು ಅಂದ್ರೇನು, ಸ್ವಿಮ್ಮಿಂಗ್. ಕೆಲವು ನಾಯಿಗಳು ತಮ್ಮ ಯಜಮಾನರ ರೀತಿ ಕಾಣುತ್ತದೆ, ಕೆಲವು ಅಂದಿದ್ದಾರೆ. ಕೆಲವು ಅಂದರೆ ಕೆಲವೊಂದಿಷ್ಟು ನಾಯಿಗಳು ತಮ್ಮ ಯಜಮಾನ, ಓನರ್. ಓಕೆ. ಸೊ ಇವೆಲ್ಲ ಸತ್ಯ ಸಂಗತಿಯಾಗಿದ್ದರೆ ಕೆಳಗಿನ ಯಾವ ಹೇಳಿಕೆಯು ಸತ್ಯ ಸಂಗತಿ ಆಗ್ತದ ಅಂತ ಕೇಳಿದ್ದಾರೆ, ಹೌದಾ? ಸೊ ಇಲ್ಲಿ ಒಂದೇದೇನು, ಈಜಲು ಇಷ್ಟಪಡುವ ಎಲ್ಲ ನಾಯಿಗಳು ತಮ್ಮ ಯಜಮಾನರ ರೀತಿ ಕಾಣುತ್ತವೆ. ಎಲ್ಲ ನಾಯಿಗಳಂತ ಕೇಳಿದ್ದಾರೆ ಅಲ್ಲಿ, ಹೌದಾ? ಸೊ ಈಗ ಏನಾಗುತ್ತಾ ನೋಡಿ, ಈಜಲು ಅಂದರೆ ಏನು, ಸ್ವಿಮ್ಮಿಂಗ್. ಜಸ್ಟ್ ಚೇಂಜ್ ದ ಕಲರ್. ಓಕೆ, ಈಗ ಸ್ವಿಮ್ಮಿಂಗ್ ಅಂತ ಕೊಟ್ಟಿದ್ದಾರೆ ಇದಿಷ್ಟು. ಇದರಲ್ಲಿ ಈಜಲು ಇಷ್ಟಪಡುವ ಎಲ್ಲ ನಾಯಿಗಳು ತಮ್ಮ ಯಜಮಾನರ ರೀತಿ ಅಂತ ಕಾಣುತ್ತವೆ ಅಂತ ಹೇಳ್ತಾರೆ. ಸೊ ಅದು ಕಾಣ್ತವನ್ನೆಲ್ಲ ಎಲ್ಲ ಕಾಣೋದಿಲ್ಲ, ಕಾಣಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಇದು ಕ್ಯಾನ್ಸಲ್, ರಾಂಗ್ ಆಗುತ್ತೆ. ಈಜಲು ಇಷ್ಟಪಡುವ ನಾಯಿಗಳಿಗೆ ಓಡಲು ಇಷ್ಟ. ಈಜಲು ನೋಡಿ, ಇದು ಸ್ವಿಮ್ಮಿಂಗ್ ಇದ್ದದ್ದು, ರನ್ನಿಂಗ್ ಕೂಡ ಅದಕ್ಕೂ ಇಷ್ಟ ಅಂತ ಹೇಳಿದ್ದಾರೆ. ಆದರೆ ಕೆಲವೊಂದಿಷ್ಟು ಅಷ್ಟೇ ಆಗ್ತಾವೆ. ಸೊ ಇಲ್ಲಿ ನೋಡಿ, ಐಡಿಯಾ ಏನಂದ್ರೆ ಇಲ್ಲಿ ಎಲ್ಲ ಅಂದರೆ ಬರೋದಿಲ್ಲ, ಕೆಲವು ಅಂದರೆ ನಾವು ಇದನ್ನು ಕರೆಕ್ಟಾಗಿ ಮಾಡ್ಬೋದು. ಇದು ರಾಂಗ್ ಆಗುತ್ತಾ? ಈಜಲು ಇಷ್ಟಪಡುವ ನಾಯಿಗಳಿಗೆ ಓಡಲು ಇಷ್ಟ ಅಂದಿದ್ದಾರೆ ನೋಡಿ. ಈಜಲು ಅಂದರೆ ಈ ಸ್ವಿಮ್ಮಿಂಗ ಮತ್ತು ರನ್ನಿಂಗ ಪ್ರತಿಯೊಂದು ಇಷ್ಟ ಅಂತ ಹೇಳಿದ್ದಾರೆ. ಸೊ ಅದು ರಾಂಗ್ ಆಗುತ್ತಾ? ಆಮೇಲೆ ಓಡಲು ಇಷ್ಟಪಡುವ ನಾಯಿಗಳು ತಮ್ಮ ಯಜಮಾನರ ರೀತಿ ಕಾಣುವುದಿಲ್ಲ. ಕೆಲವು ನಾಯಿಗಳು ಕಾಣುವುದಿಲ್ಲ, ಆದರೆ ಅದು ಕರೆಕ್ಟ್, ಇಲ್ಲಾಂದರೆ ಅದು ತಪ್ಪಾಗತ್ತೆ. ಸೊ ಇದು ರಾಂಗ್. ಸೊ ಅದಕ್ಕೆ ಮೇಲಿನವು ಯಾವುದೂ ಅಲ್ಲ. ನೆಕ್ಸ್ಟ್ ನೋಡಿ, ಸಂಗತಿ 1, ಎಲ್ಲ ಕುಡಿಯುವ ಮಿಶ್ರಣಗಳು ಪಾನೀಯಗಳು. ನೋಡಿ, ಎಲ್ಲ ಕುಡಿಯುವ ಮಿಶ್ರಣಗಳು, ಮಿಶ್ರಣ ಅಂದ್ರೇನು?
ಮಿಕ್ಸ್ಚರ್. ಓಕೆ, ಇದು ಎಮ್ ಅಂತ ತಿಳ್ಕೊಳ್ಳಿ. ಎಲ್ಲ ಇವೇನದಾವು ಪಾನೀಯಗಳು. ಪಾನೀಯ ಅಂದರೆ ಪಿ ಫಾರ್ ಪಾನೀಯ ಅಂತ ತಿಳ್ಕೊಳ್ಳಿ. ಓಕೆ, ಆಮೇಲೆ ಎಲ್ಲ ಪಾನೀಯಗಳನ್ನು ಕುಡಿಯಬಹುದು. ಇದು ಕುಡಿಯಬಹುದು, ಡ್ರಿಂಕಿಂಗ್. ಓಕೆ, ಇದಾಗುತ್ತಾ. ಆಮೇಲೆ ಕೆಲವು ಪಾನೀಯಗಳು ಕೆಂಪು. ಕೆಲವು ಪಾನೀಯಗಳು ಕೆಂಪು ಹೊಂದಿದ್ದಾರೆ. ಏನು ಪಾನೀಯಗಳು ಇದೆಯಲ್ಲ, ಸೊ ಅದಕ್ಕೇನಾಗುತ್ತಾ ಸ್ವಲ್ಪ ಈ ರೀತಿ ಬರುತ್ತೆ. ಏನು ಕೆಂಪು, ರೆಡ್. ಓಕೆ, ಸೊ ಈಗ ಆಪ್ಷನ್ 1 ಏನಿದೆ, ಕೆಲವು ಕುಡಿಯುವ ಮಿಶ್ರಣಗಳು ಕೆಂಪು. ನೋಡಿ ಇವೇನದಾವಲ್ಲ, ಕೆಲವು ಕುಡಿಯುವ ಮಿಶ್ರಣಗಳು ಕೆಂಪು ಅಂತ ಕೊಟ್ಟಿದ್ದಾರೆ. ಹೌದು, ನೋಡಿ ಇಷ್ಟು ಕೆಂಪು ಆಗ್ಬೋದು, ಇದು ಕರೆಕ್ಟ್ ಅದ. ಎಲ್ಲ ಪಾನೀಯಗಳು ಕುಡಿಯುವ ಮಿಶ್ರಣಗಳು. ನೋಡಿ ಎಲ್ಲ ಪಾನೀಯಗಳು ಅಂದರೆ ಇದೇನು ಪಿ ಇದೆಯಲ್ಲ, ಇವೆಲ್ಲ ಪಾನೀಯಗಳು ಏನದಾವೋ ಕುಡಿಯುವ ಮಿಶ್ರಣಗಳಂತ ಕೊಟ್ಟಿದ್ದಾರೆ. ಎಲ್ಲ ಆಗೋದಿಲ್ಲ, ಕೆಲವೊಂದಿಷ್ಟೇ ಆಗ್ತವೆ. ಸೊ ಇದು ರಾಂಗ್ ಆಗುತ್ತೆ. ಎಲ್ಲ ಕೆಂಪು ಕುಡಿಯುವ ಮಿಶ್ರಣಗಳನ್ನು ಕುಡಿಯಬಹುದು. ನೋಡಿ ಏನಂದಿದ್ದಾರೆ, ಎಲ್ಲ ಕೆಂಪು ಕುಡಿಯುವ. ನೋಡಿ ಕೆಂಪು ಅಂದರೆ ಇದು ರೆಡ್ ಬತ್ತು, ಹೌದಾ. ಅದಕ್ಕೆಲ್ಲ ಕೆಂಪು ಕುಡಿಯುವ ಮಿಶ್ರಣಗಳನ್ನು ಕುಡಿಯಬಹುದು. ಹೌದು, ಇದು ಸಾಧ್ಯ ಆಗುತ್ತೆ. ಸೊ ಅದಕ್ಕೆ ಆಪ್ಷನ್ ಸಿ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಮೊದಲ 2 ಚಿತ್ರಗಳ ನಡುವಿನ ಸಂಬಂಧವಿರುವ ರೀತಿಯಲ್ಲಿ ಕೆಳಗಿನ ಚಿತ್ರಕ್ಕೆ ಸಂಬಂಧ ಕಲ್ಪಿಸುವ ಚಿತ್ರವನ್ನು ಆಯ್ಕೆ ಮಾಡಿ. ನೋಡಿ ಇಲ್ಲಿ ಹ್ಯಾಂಡ್ ಇದೆ, ಫಿಂಗರ್ಸ್ಗೇನು ರಿಂಗ್. ಫಿಂಗರ್ಸ್ಗೆ ರಿಂಗ್ ಆದರೆ ತಲೆಗೆ ಏನಾಗುತ್ತಾ ಟೋಪಿ. ಆಪ್ಷನ್ 1 ಈಸ್ ಅ ಕರೆಕ್ಟ್, ಹೌದಾ. ನೆಕ್ಸ್ಟ್ ಕ್ವಶನ್ ನೋಡಿ, ಇದು ಕ್ಲಾಸಿಕ್ ಕಲರ್ನ 4 ಜನ ಸಿಬ್ಬಂದಿ ಶ್ರೀ ವೆಂಕಟ್ರವರ ಮನೆಗೆ ಬಣ್ಣ ಹಚ್ಚುತ್ತಿದ್ದಾರೆ. ಓಕೆ, ಇದು ಮನೆ ಅಂತ ತಿಳ್ಕೊಳ್ಳಿ. ಆಮೇಲೆ ರಾಮನ್ ಮನೆಯ ಮುಂದೆ ಬಣ್ಣ ಹಚ್ಚುತ್ತಿದ್ದಾನೆ. ನೋಡಿ ಈಗ ಮನೆ ಇಲ್ಲಿದೆ ಅಂತ ತಿಳ್ಕೊಳ್ಳಿ. ಈಗ ರಾಮನ್ ಇಲ್ಲಿದ್ದಾನೆ, ಮನೆ ಮುಂದೆ ಹಚ್ಚುತ್ತಿದ್ದಾನೆ. ಆಮೇಲೆ ವಿನಾಯಕ ಮನೆ ಹಿಂದೆ ಇರುವ ಓಣಿಯಲ್ಲಿದ್ದು, ಈಗ ವಿನಾಯಕ ಇಲ್ಲಿದ್ದಾನೆ. ಆಮೇಲೆ ವೈದೇಹಿ ಉತ್ತರ ಭಾಗದ ಕಿಟಕಿ ಫ್ರೇಮ್ಗಳಿಗೆ ಬಣ್ಣ ಹಚ್ಚುತ್ತಿದ್ದಾಳೆ. ವೈದೇಹಿ ಹಿಡಿ ಅಂತ ತಿಳ್ಕೊಳ್ಳಿ. ಓಕೆ, ವೈದೇಹಿ. ಆಮೇಲೆ ಸುಬ್ಬು ದಕ್ಷಿಣದಲ್ಲಿ ಇದ್ದಾನೆ, ಸುಬ್ಬು ಇಲ್ಲಿದ್ದಾನೆ. ರಾಮನ್ ವೈದೇಹಿಯೊಂದಿಗೆ ಸ್ಥಳ ಬದಲಾಯಿಸಿಕೊಂಡರೆ, ನೋಡಿ ಇಲ್ಲಿ ರಾಮನ್ ಇದ್ದಾನೆ, ಇಲ್ಲಿ ವೈದೇಹಿ, ಇವರಿಬ್ಬರು ಶಿಫ್ಟ್ ಆದ್ರೆ ಏನಾಗುತ್ತಾ ಬದಲಾಯಿಸಿಕೊಂಡರೆ, ಹಾಗೂ ವೈದೇಹಿ ನಂತರ ತನ್ನ ಜಾಗವನ್ನು ಸುಬ್ಬು ಜೊತೆ ಬದಲಾಯಿಸಿಕೊಂಡರೆ ಸುಬ್ಬು ಎಲ್ಲಿರುತ್ತಾರೆ, ಹೌದಾ. ನೋಡಿ ಈಗ ಮೊದಲನೇದೇನು, ರಾಮನ ವೈದೇಹಿಯೊಂದಿಗೆ ಸ್ಥಳ ಬದಲಾಯಿಸಿಕೊಂಡರೆ, ಸೊ ವೈದೇಹಿ ಇಲ್ಲಿ ಬರ್ತಾಳೆ, ಆಮೇಲೆ ರಾಮನ್ ಇಲ್ಲಿ ಬರ್ತಾನೆ. ಆಮೇಲೆ ವೈದೇಹಿ ನಂತರ ತನ್ನ ಜಾಗವನ್ನು ಸುಬ್ಬು ಜೊತೆ ಬದಲಾಯಿಸಿಕೊಂಡರೆ, ಈಗ ವೈದೇಹಿ ಇಲ್ಲಿ ಬಂದ ನಂತರ ಸುಬ್ಬು ಇಲ್ಲಿ ಬರ್ತಾನೆ, ಸುಬ್ಬು ಇಲ್ಲಿ. ಓಕೆ, ಆಮೇಲೆ ಸುಬ್ಬು ಎಲ್ಲಿರುತ್ತಾರೆ, ಸುಬ್ಬು ಎಲ್ಲಿ, ಮನೆಯ ಮುಂಭಾಗದಲ್ಲಿ, ಮನೆಯ ಮುಂದೆ. ಆಪ್ಷನ್ ಬಿ ಈಸ್ ಅ ಕರೆಕ್ಟ್. ಸ್ವಲ್ಪ ಲಾಜಿಕಲ್ ಇದೆ. ನೆಕ್ಸ್ಟ್ ನೋಡಿ 35th, ಇದು ಕೂಡ ಸ್ವಲ್ಪ ಲಾಜಿಕಲ್ ಸೇಮ್ ಇದೆ. ಸೊ ಐ ವಿಲ್ ಗಿವ್ ಇಟ್ ಫಾರ್ ಹೋಮ್ವರ್ಕ್. ಓಕೆ, ಸೇಮ್ ಇದೆ ಅದು. ಕ್ವಶನ್ ಕೂಡ ಸ್ವಲ್ಪ ಪ್ಯಾಟರ್ನ್ ಚೇಂಜ್ ಇದೆ. ಓಕೆ, ಇಲ್ಲಿ ಮೇನ್ ಕ್ವಶನ್ಗಳನ್ನು ಸಾಲ್ವ್ ಮಾಡೋಣ. ಶಕ್ತಿಯನ್ನು ಒಂದು ರೂಪದಿಂದ ಮತ್ತೊಂದಕ್ಕೆ ಪರಿವರ್ತಿಸಬಹುದು, ಆದರೆ ಎಲ್ಲ ಶಕ್ತಿ ಅಂತ್ಯಗೊಳ್ಳುವುದು ಡ್ಯಾಶ್ ಆಗಿ. ಈಗ ಪ್ರತಿಯೊಂದು ಶಕ್ತಿಯನ್ನು ನಾವು ಏನು ಮಾಡ್ಬೋದು, ಒಂದು ರೂಪದಿಂದ ಮತ್ತೊಂದಕ್ಕೆ ಟ್ರಾನ್ಸ್ಫರ್ ಮಾಡ್ಬೋದು ಅಥವಾ ಚೇಂಜ್ ಮಾಡ್ಬೋದು. ಆದರೆ ಅವು ಎಲ್ಲ ಶಕ್ತಿ ಅಂತ್ಯಗೊಳ್ಳುವುದು ಎದರಲ್ಲಿ ಅಂದರೆ ಯಾವ ಶಕ್ತಿಯಲ್ಲಿ, ಒಂದು ಚಲನ ಶಕ್ತಿ, ಅಂತಸ್ಥ ಶಕ್ತಿ, ಅಥವಾ ಶಾಖ ಶಕ್ತಿ, ಅಥವಾ ರಾಸಾಯನಿಕ ಶಕ್ತಿ. ಸೊ ಇಲ್ಲಿ ಚಲನ ಶಕ್ತಿ ಇಸ್ ದ ರೈಟ್ ಆನ್ಸರ್, ಅಥವಾ ಕೈನೆಟಿಕ್ ಎನರ್ಜಿ ಅಂತ ಕರಿತೀವಿ ನಾವು. ಆಮೇಲೆ ವಿದ್ಯುತ್ ಡ್ಯಾಶ್ನ ಹರಿವಿಕೆ,
ವಿದ್ಯುತ್ ಇದೊಂದು ಇಲೆಕ್ಟ್ರಾನ್ಗಳ ಹರಿವಿಕೆ. ದ ಫ್ಲೋ ಆಫ್ ಇಲೆಕ್ಟ್ರಾನ್ಸ್ ಈಸ್ ಕಾಲ್ಡ್ ಕರೆಂಟ್. ಆಮೇಲೆ ಒಂದು ವಸ್ತುವಿನ ದ್ರವಣ ಬಿಂದು ಮತ್ತು ಕುದಿಯುವ ಬಿಂದುವಿನ ಸ್ಥಿತಿಯ ಮಧ್ಯದಲ್ಲಿ ಬರುವ ವಸ್ತು ಯಾವುದು? ನೋಡಿ, ಒಂದು ವಸ್ತುವಿನ ದ್ರವಣ ಬಿಂದು ಮತ್ತು ಕುದಿಯುವ ಬಿಂದುವಿನ ನಡುವೆ ಬರುವ ವಸ್ತು ಯಾವುದು ಅಂತ ಕೇಳಿದ್ದಾರೆ. ಘನ, ದ್ರವ, ಅನಿಲ ಮತ್ತು ಹೊರಳು ಅಂತ ಕೇಳಿದ್ದಾರೆ. ಹೌದಾ? ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತಾ? ದ್ರವ ಆಗುತ್ತಾ ಅಥವಾ ಏನಾಗುತ್ತಾ? ಲಿಕ್ವಿಡ್. ಓಕೆ, ನೆಕ್ಸ್ಟ್ 39 ಕೂಡ ನಾನು ನಿಮ್ಗೆ ಹೋಮ್ವರ್ಕ್ ಕೊಡ್ತೇನೆ. ಓಕೆ, ಸೇಮ್ ಇದೆ ನೋಡಿ, 34 ಇದೆಯಲ್ಲ. ಸೊ ಸ್ವಲ್ಪ ಥಿಂಕಿಂಗ್ ಬೇಕು ನಿಮಗೆ ಬರಲಿಲ್ಲ ಅಂದರೆ ಹೇಳಿ, ನಾನು ಕ್ವಶನನ್ನು ಒಂದು ಆನ್ಸರನ್ನು ನಾನು ಏನಪ್ಪ ಕಾಮೆಂಟಲ್ಲಿ ತಿಳಿಸ್ತೀನಿ ಅಥವಾ ವಿತ್ ಸೊಲ್ಯೂಷನ್ ಕೂಡ ತಿಳಿಸ್ತೀನಿ. ನೆಕ್ಸ್ಟ್ ನೋಡಿ, 40ನೇ ಕ್ವಶನ್ ನೋಡಿ. 6ನೇ ತರಗತಿಯಲ್ಲಿದ್ದ 4 ಸ್ನೇಹಿತರು ಒಂದು ಪಿಜ್ಜಾ ಇದೆ. ಓಕೆ, ಆ ಪಿಜ್ಜಾದಲ್ಲಿ ಅತ್ಯಂತ ಹಿರಿಯ ಗೆಳೆಯನಿಗೆ ಹೆಚ್ಚುವರಿಯಾಗಿ ಒಂದು ತುಂಡನ್ನು ನೀಡಲಿಕ್ಕೆ ನಿರ್ಧರಿಸಿದರು. ಇಲ್ಲಿ ರ್ಯಾಂಡಿ ಗ್ರೇಗ್ಗಿಂತ 2 ತಿಂಗಳು ದೊಡ್ಡವನು. ನೋಡಿ, ರ್ಯಾಂಡಿ 2 ತಿಂಗಳು ಗ್ರೇಗ್ಗಿಂತ ದೊಡ್ಡವನು. ಹಾಗಾದರೆ ಗ್ರೇಗ್ ನೆಡ್ಗಿಂತ 3 ತಿಂಗಳು ಚಿಕ್ಕವನು. ನೋಡಿ, ಈ ಗ್ರೇಗ್ ಇದಾನಲ್ಲ, ನೆಡ್ಗಿಂತ 3 ತಿಂಗಳು ಚಿಕ್ಕವಂದ್ರೆ ಗ್ರೇಗ್ಗಿಂತ 3 ತಿಂಗಳು ದೊಡ್ಡವ ನೆಡ್. ಅಂದರೆ ಈ ರ್ಯಾಂಡಿಕ್ಕಿಂತ 1 ತಿಂಗಳ ದೊಡ್ಡವಾದವ ಯಾರು? ನೆಡ್. ಆಮೇಲೆ ಕೆಂಟ್ ಗ್ರೇಗ್ಗಿಂತ 1 ತಿಂಗಳು ದೊಡ್ಡವನು. ಸೊ ಕೆಂಟ್ ಅಂತೂ ಇಲ್ಲೇ ಮಧ್ಯೆ ಬರ್ತಾನೆ. ಸೊ ಅತಿ ಹೆಚ್ಚು ಅಥವಾ ಒಂದು ಹೆಚ್ಚುವರಿ ತುಂಡು ಪಿಜ್ಜಾ ಯಾರಿಗೆ ಸಿಗಬೇಕು? ನೆಡ್. ಸಿ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್ ನೋಡಿ 42. ಸೊ ಐ ವಿಲ್ ಸ್ಕಿಪ್ ದಿಸ್ ಕ್ವಶನ್. 43 ನೋಡಿ. ಅಲೆಕ್ಸಾಂಡರ್ಗೆ ಪ್ರಬಲವಾದ ಪ್ರತಿರೋಧ ಒಡ್ಡಿದ ಪೋರಸ್ನ ಭೂಪ್ರದೇಶ ಡ್ಯಾಶ್ ನದಿಗಳ ನಡುವಿನ ಇರುತ್ತದೆ. ಅಂದರೆ ಜಿಲಾಮ್ ಮತ್ತು ಚಿನಾಬ್. ಇದು ಕರೆಕ್ಟ್. ಪರ್ಯಾಯ ವಿದ್ಯುತ್ತನ್ನು ಏಕಮುಖ ವಿದ್ಯುತ್ತಾಗಿ ಪರಿವರ್ತಿಸಲು ಉಪಯೋಗಿಸುವ ಸಾಧನವನ್ನು ಏನೆಂದು ಕರೆಯುತ್ತಾರೆ? ನೋಡಿ, ಪರ್ಯಾಯ ವಿದ್ಯುತ್ ಅಂದರೆ ಆಲ್ಟರ್ನೇಟಿಂಗ್ ಕರೆಂಟ್ ಟು ಡೈರೆಕ್ಟ್ ಕರೆಂಟ್. ಇದನ್ನು ಪರಿವರ್ತಿಸಲು ಅಥವಾ ಟ್ರಾನ್ಸ್ಫರ್ ಮಾಡಲಿಕ್ಕೆ ಯಾವ ಸಾಧನವನ್ನು ಉಪಯೋಗ ಮಾಡುತ್ತಾರೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತಾ? ರೆಕ್ಟಿಫೈಯರ್. ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್. ಬೆಂಕಿ ಮುಂದೆ ಕುಳಿತಿರುವ ವ್ಯಕ್ತಿಯು ಡ್ಯಾಶ್ ಮೂಲಕ ಶಾಖ ಅಥವಾ ಶಾಖವನ್ನು ಪಡೆಯುತ್ತಾನೆ. ಸಂವಹನ. ಇದಕ್ಕೆ ನಾವೇನಂತೀವಿ ಇಂಗ್ಲೀಷಲ್ಲಿ? ಕನ್ವೆನ್ಷನ್ ಅಥವಾ ಕನ್ವೆಕ್ಷನ್. ಕಂಡಕ್ಷನ್, ಕನ್ವೆಕ್ಷನ್, ರೇಡಿಯೇಷನ್. ನೋಡಿ, ವಹನ ಅಂದರೆ ಕಂಡಕ್ಷನ್. ಓಕೆ, ವಿಕಿರಣ ಅಂದರೆ ರೇಡಿಯೇಷನ್. ನೆಕ್ಸ್ಟ್, ಅಭಿನ್ನವಾದ ಆಣ್ವಿಕ ಸೂತ್ರವನ್ನು ಹೊಂದಿರುವ ಅಣುಗಳು ವಿವಿಧ ರಚನಾ ಸೂತ್ರಗಳನ್ನು ಹೊಂದಿದ್ದರೆ ಅವುಗಳನ್ನು ಏನೆಂದು ಕರೆಯುತ್ತಾರೆ? ನೋಡಿ, ಡಿಫ್ರೆಂಟ್ ಸ್ಟ್ರಕ್ಚರಲ್ ಫಾರ್ಮುಲಾ ಇದ್ದರೆ, ಡಿಫ್ರೆಂಟ್ ಸ್ಟ್ರಕ್ಚರಲ್ ಫಾರ್ಮುಲಾ ಮತ್ತು ಈ ಅಭಿನ್ನವಾದ ಆಣ್ವಿಕ ಸೂತ್ರವನ್ನು ಹೊಂದಿರುವ ಅಣುಗಳಿಗೆ ಏನಂತ ಕರಿತೀವಿ ನಾವು? ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಐಸೋಮರ್ಸ್ ಅಂತ ಹಾಕ್ತೇವೆ. ಐಸೋಮರ್ಸ್. ನೆಕ್ಸ್ಟ್, ಬ್ರಹ್ಮಾಂಡದ ಎಂಟ್ರೋಪಿ ಏನಾಗ್ತಾ ಇದೆ? ಹೆಚ್ಚಾಗ್ತಿದೆ. ನೆಕ್ಸ್ಟ್, DNA ರಚನೆಯನ್ನು ಮೊದಲು ವಿವರಿಸಿದವರು ಯಾರು? DNA ವ್ಯಾಟ್ಸನ್ ಆ್ಯಂಡ್ ಕ್ರಿಕ್. DNA ಅಂದ್ರೆ ಏನು? ಡಿಆಕ್ಸಿರೈಬೋ ನ್ಯೂಕ್ಲಿಕ್ ಆಸಿಡ್. ನೆಕ್ಸ್ಟ್ 49ನೇದು, ಯಾವ ಸಂಖ್ಯೆ ವೃತ್ತದ ಒಳಗೆ ಬರುತ್ತದೆ? ನೋಡಿ,
ಇಲ್ಲಿ ಕ್ವಶನ್ ಮಾರ್ಕ್ ಇದೆ. ಸೊ ಇದರಲ್ಲಿ ಯಾವುದು ಬರ್ತದ ಅಂತ ಕೇಳಿರ್ತಾರೆ. ಸೊ ಇಲ್ಲಿ ಯಾವ್ದು ಬರ್ಬೋದು? ಸೊ ಇಲ್ಲಿ ಒಂದು ಟ್ರಿಕ್ ಹೇಳ್ತೀನಿ ನೋಡಿ. ಈ ರೋ ಪ್ರತಿಯೊಂದು ರೋದ ಲೆಫ್ಟ್ ಮತ್ತು ರೈಟ್, ಈಗ ಫಾರ್ ಎಕ್ಸಾಂಪಲು ಇಲ್ಲಿ 4 ಇದೆ, ಇದು 4, ಇದು 2 ಇದೆ, ಇದು +2 ಡಿವೈಡೆಡ್ ಬೈ 2 ಎಷ್ಟಾಗುತ್ತಾ? 6/2 ಅಂದರೆ 3 ಆಗುತ್ತಾ? ಅದೇ ರೀತಿ ಇದು 9 ಪ್ಲಸ್ ಇದು 3/2 12/2 ಅಂದರೆ 6 ಆಗುತ್ತಾ? ಸೊ ಆನ್ಸರ್ ಈಸ್ 6. ನೆಕ್ಸ್ಟ್, ಜೇನುನೊಣಗಳ ತಳಿ ಸಂವರ್ಧನೆ ಮತ್ತು ನಿರ್ವಹಣೆಯನ್ನು ಡ್ಯಾಶ್ ಎನ್ನಲಾಗುತ್ತದೆ. ಸೊ ಇದಕ್ಕೆ ನಾವು ಆಪಿಕಲ್ಚರ್ ಅಂತ ಕರಿತೀವಿ. ಆಪಿಕಲ್ಚರ್ ಅಂದರೆ ಈ ಒಂದು ಜೇನುನೊಣಗಳ ತಳಿಗಳ ಒಂದು ಸಂವರ್ಧನೆಯನ್ನು ಮಾಡ್ತಾರೆ ಮತ್ತು ಅವುಗಳ ನಿರ್ವಹಣೆ ಮಾಡಿ ಜೇನು ರಸವನ್ನು ಅಥವಾ ಜೇನುತುಪ್ಪವನ್ನು ಸಂಗ್ರಹಣೆ ಮಾಡ್ತಾರೆ. ಸೊ ಇದು ಡಿ ಇಸ್ ದ ಕರೆಕ್ಟ್ ಆನ್ಸರ್. ಥ್ಯಾಂಕ್ ಯು.